ಹಾಯ್ ಫ್ರೆಂಡ್ಸ್, ಪ್ಯಾನ್ ರೋಡ್ ಕಟ್ ಮಾಡುವ ವಿಧಾನ. ಫಸ್ಟ್ ಒಂದು ಎಕ್ಸ್ ಮಾರ್ಕ್ ಮಾಡಿಕೊಂಡು ಅದ್ರ ನಂತರ ಡ್ರಿಲ್ ಮಾಡಿದ್ರೆ ಈಸಿ ಆಗುತ್ತೆ. ಆವಾಗ ಡ್ರಿಲ್ ಮಾಡಬೇಕಾದ್ರೆ ಎಲ್ಲ ಆಚೆಗೆ ಹೋಗಲ್ಲ, ಅದ್ರ ಸಲುವಾಗಿ. ಈಗ ಡ್ರಿಲ್ ಮಾಡೋಕ್ಕಿಂತ ಮೊದಲೇ ಒಂದು ರೋಡ್ ಹಾಕೊಳ್ಬೇಕಾಗ್ತದೆ. ಒಳಗಡೆ ವಯರ್ಗೇನು ಪೆಟ್ಟಾಗಬಾರ್ದಂತೀವಿ. ನಾವು POP ಆದಮೇಲೆ ಮಾಡೋದಲ್ಲ ಇದು, ಅದಕ್ಕೋಸ್ಕರ. ಆ ರಾಡ್ ತೆಗ್ದಾದ್ಮೇಲೆ ಒಂದು ಹೋಲಿಂದ ವೈರ್ ಮೇಲೆ ತಗೊಳ್ಬೇಕಾಗ್ತದೆ. ಅದಾದ ನಂತರ ಇನ್ನೊಂದು ಹೋಲ್ ಪಾಸ್ ಮಾಡಬೇಕಾಗ್ತದೆ. ಆ ಹೋಲಿಂದ ನಾವು ನಟ್ ಬೋಲ್ಟ್ ಹಾಕೋದಕ್ಕೆ ನಮ್ಗೆ ಬೇಕಾಗ್ತದೆ. ಅದಕ್ಕೋಸ್ಕರ ಹೋಲ್ ಹೊಡೆಯುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ. ಯಾಕಂದರೆ ಮಿಷಿನ್ ಜಾಮ್ ಆಗೋದು, ಬಿಟ್ ಜಾಮ್ ಆಗೋದು ಅದೆಲ್ಲ ಆಗ್ತಿರ್ತದಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಉದ್ದ ಬೇಕೋ ಹೋಲ್ ಹೊಡೆದಾದ್ಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಡು ರಾಡ್ನ ಕಟ್ ಮಾಡಿಕೊಂಡು ಅದಾದ ನಂತರ ನಾವು ಫ್ಯಾನ್ ಫಿಟ್ ಮಾಡಿದ್ರೆ ನಮಗೆ ಸರಿ ಆಗ್ತದೆ. ಬೇಕಾದರೆ ಅಡ್ಡ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬೇಕಾದ್ರೆ ಹಾಗೆ ಹಾಕ್ಬೋದು. ಅದಕ್ಕೋಸ್ಕರ ಇದು POP ಆದಮೇಲೆ ಮಾಡೋ ವಿಧಾನ ಇದು. ಕೆಲವೊಂದು ಕಡೆ ನಾವು ರಾಡ್ ಉದ್ದಾಕಿಡ್ತಿರೋ ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್.